ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯ ಕರಾವಳಿ ಪ್ರಾಂತ್ಯದಲ್ಲಿರುವಂತಹ ದೇಶಗಳು. ಒಮಾನ್ ಕೂಡ ಅದನ್ನ ನಿರ್ವಹಣೆ ಮಾಡುತ್ತೆ, ಇರಾನ್ ಕೂಡ ನಿರ್ವಹಣೆ ಮಾಡುತ್ತೆ. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಮತ್ತು ಒಮಾನ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿತ್ತು. ಅದು ಅಮೆರಿಕದ ಕಾರಣಕ್ಕಾಗಿ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಜುಲೈ ತಿಂಗಳಲ್ಲಿ ಹಾರ್ಮುಜ್ನಲ್ಲಿ ಹೋಗ್ತಾ ಇದ್ದಂಥ 3 ಹಡಗುಗಳ ಮೇಲೆ ದಾಳಿಯಾಯಿತು. ಆ ದಾಳಿಯ ನಂತರ ಅಮೆರಿಕವು ಕೂಡ ಪ್ರತಿಕಾರ ತೀರಿಸಿಕೊಂಡಿದ್ದನ್ನು ನೋಡಿದ್ವಿ. ಇದು 2 ಅಥವಾ 3ನೇ ಹಂತದಲ್ಲಿ ಶುರುವಾದಂಥ ಅಮೆರಿಕ ಮತ್ತು ಇರಾನ್ ನಡುವಿನ ಕಾದಾಟ ಒಂದು ಭಾಗ. ಇವೆಲ್ಲದರ ನಡುವೆಯೂ ಕೂಡ ಒಮಾನ್ ಒಂದು ಪ್ರಯತ್ನವನ್ನು ಮಾಡಿತ್ತು, ಪ್ರತ್ಯೇಕ ಮಾರ್ಗ. ಆ ವಿಚಾರಕ್ಕೆ ನಾನು ಡೀಟೇಲ್ಸ್ಗೆ ಆಮೇಲೆ ಬರ್ತೀನಿ. ಈ ಎಲ್ಲದರ ಜೊತೆಗೂ ಕೂಡ ಅಮೆರಿಕ 3 ದಿನಗಳ ಹಿಂದೆ ಇರಾನ್ಗೆ ಹೇಳಿತ್ತು, ನಮ್ಮ ಮೊದಲ ಆದ್ಯತೆ ಇರೋದು ಯಾವ ಆದ್ಯತೆ ಅಂತ ಹೇಳಿದ್ರೆ ಮೊದಲು ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು. ಪರಮಾಣು ಅಥವಾ ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಲ್ಲ, ಅದು ನೆಕ್ಸ್ಟ್ ವಿಚಾರ. ಮೊದಲು ಹಾರ್ಮುಜ್ ಜಲಸಂಧಿಯ ಬಗ್ಗೆ ಚರ್ಚೆ ಆಗಬೇಕು ಅಂತೆಲ್ಲ ಹೇಳಿದ್ರು. ಇದೀಗ ಇರಾನ್ ಮತ್ತು ಒಮಾನ್ ನಡುವೆ ಇದೇ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಪ್ಪಂದದಿಂದ ಏನು ಸಾಧ್ಯ ಆಗುತ್ತೆ? ಎಲ್ಲದರ ನಡುವೆ ಯಾವ ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಬಿಕ್ಕಟ್ಟು ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಆ ಹಾರ್ಮುಜ್ ಜಲಸಂಧಿಯಿಂದ ಇದೀಗ ಕೆಂಪು ಸಮುದ್ರಕ್ಕೆ ಈ ಒಟ್ಟಾರೆ ಭಿನ್ನಾಭಿಪ್ರಾಯಗಳು, ಒಟ್ಟಾರೆ ಜಲಸಂಧಿಯ ಮುಚ್ಚುವಿಕೆ ಬಂದು ನಿಂತಿದೆ. ಇಲ್ಲಿ ಹೌತಿಗಳ ಅಟ್ಟಹಾಸ ಮಿತಿ ಮೀರುತ್ತಾ ಇದೆ ಸೌದಿ ಅರೇಬಿಯಾದ ವಿರುದ್ಧ. ಹಾಗಾದ್ರೆ ಏನಾಯ್ತು? ಡೀಟೇಲ್ಸ್ ಆಗಿ ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಹಾರ್ಮುಜ್ ಒಪ್ಪಂದದ ಮಾತುಕತೆ ಯಾರ್ಯಾರ ನಡುವೆ? ಇರಾನ್ ಮತ್ತು ಒಮಾನ್ ನಡುವೆ ಆಗ್ತಾ ಇರುವಂತ ಮಾತುಕತೆ. ಜಲಸಂಧಿಯನ್ನ ತೆರೆಯುವುದಕ್ಕೆ ಒಪ್ಪಂದದ ಕರಡು ಸಿದ್ಧತೆಯಾಗಿದೆ ಅಂತ ಮೊನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಒಪ್ಪಂದ ಆಗ್ತಾ ಇದೆ, ಯಾಕೆ ಒಮಾನ್ ಮತ್ತು ಇರಾನ್ ಈ ಒಪ್ಪಂದಕ್ಕೆ ಬರ್ತಿದ್ದಾರೆ ಅಂತ ನಾವು ಇದೇ DNA ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಒಂದು ವಿಚಾರದ ಬಗ್ಗೆ, ಏನದು? ಒಂದು, ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನ ಇರಾನ್ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಇದರ ವಿರುದ್ಧವಾಗಿ ಕರಾವಳಿ ಪ್ರದೇಶದಲ್ಲಿರುವಂತಹ ಒಮಾನ್ ಒಂದು ನಿರ್ಣಯವನ್ನು ಮಾಡಿತ್ತು. ವಿಶ್ವಸಂಸ್ಥೆ ಮತ್ತು ಅಮೆರಿಕದ ಬೆಂಬಲದ ಕಾರಣಕ್ಕಾಗಿ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಮಾರ್ಗವನ್ನ ನಿರ್ಮಾಣ ಮಾಡಿಕೊಂಡಿತ್ತು. ನಾವು ಅನೇಕ ಬಾರಿ ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗ ಒಮಾನ್ ಹಾರ್ಮುಜ್ ಜಲಸಂಧಿಯ ತನ್ನ ದಕ್ಷಿಣ ಕರಾವಳಿ ಪ್ರಾಂತ್ಯದಲ್ಲಿ ತನ್ನದೇ ಆದಂತಹ ಒಂದು ಮಾರ್ಗವನ್ನು ರಚನೆ ಮಾಡಿಕೊಳ್ತೋ, ಇರಾನ್ ಕೆಂಡವಾಯಿತು. ಯಾಕೆ? ಹಾರ್ಮುಜ್ ಜಲಸಂಧಿ ನೈಸರ್ಗಿಕವಾಗಿ ಇದ್ದಾಗಲೂ ಕೂಡ, ನಮ್ಮ ಇಬ್ಬರ ನಡುವೆ ಇದ್ದಾಗಲೂ ಕೂಡ ತನ್ನದೇ ಆದಂತಹ ಪ್ರತ್ಯೇಕ ಮಾರ್ಗವನ್ನು ಯಾಕೆ ಮಾಡಿಕೊಳ್ತು? ಯಾಕೆ ಇರಾನ್ಗೆ ಭಯ ಶುರುವಾಯಿತು ಅಂತ ಹೇಳಿದರೆ, ಈ ಪ್ರತ್ಯೇಕ ಮಾರ್ಗದ ಮುಖಾಂತರ ಯಾವ ವಾಣಿಜ್ಯ ಹಡಗುಗಳ ಮೇಲೆ IRGC ದಾಳಿ ಮಾಡಬೇಕು ಅಂತ ಅಂದುಕೊಂಡಿತ್ತು, ಆ ವಾಣಿಜ್ಯ ಹಡಗುಗಳನ್ನು ಪ್ರತ್ಯೇಕ ಮಾರ್ಗದ ಮುಖಾಂತರ ಅಮೆರಿಕದ ಬೆಂಬಲದೊಂದಿಗೆ ವಾಣಿಜ್ಯ ಹಡಗುಗಳ ನಿರ್ಗಮನ ಆಗ್ತಾ ಇತ್ತು. ಇರಾನ್ಗೆ ದಾಳಿ ಮಾಡೋದಕ್ಕೆ ಸ್ಪೇಸ್ ಸಿಗಲಿಲ್ಲ, ಯಾವುದೇ ವಾಣಿಜ್ಯ ಹಡಗುಗಳು ಕೂಡ ಸಿಗಲಿಲ್ಲ. ಈ ಕಾರಣಕ್ಕಾಗಿ ಉಭಯ ದೇಶಗಳ ನಡುವೆ ಕಿತ್ತಾಟ ಶುರುವಾಗಿತ್ತು, ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು. ಅದರ ಬಗ್ಗೆ ಇರಾನ್ ಮತ್ತು ಒಮಾನ್ನ ನಡುವೆ ಮಾತುಕತೆಗಳು ಎಲ್ಲವೂ ಕೂಡ ಆಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಅಮೆರಿಕ ಇಸ್ರೇಲ್ ಯುದ್ಧದ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿ ಮುಚ್ಚಿತ್ತು. ಮುಚ್ಚಿದ ನಂತರ ಪ್ರತ್ಯೇಕ ಮಾರ್ಗವನ್ನೆಲ್ಲವೂ ಕೂಡ ಕಾರಿಡಾರ್ಗಳನ್ನೆಲ್ಲ ಘೋಷಣೆ ಮಾಡಿಕೊಂಡಿದ್ರು. ಅಮೆರಿಕ ಬೆಂಬಲವನ್ನು ವ್ಯಕ್ತಪಡಿಸಿತ್ತು ಅದಕ್ಕೆ, ಇರಾನ್ ವ್ಯಾಪಕವಾದಂತಹ ವಿರೋಧವನ್ನು ಕೂಡ ಅದಕ್ಕೆ ವ್ಯಕ್ತಪಡಿಸಿತ್ತು. IRGC ಅವರು ಹೇಳಿದ್ರು, ಪ್ರತ್ಯೇಕವಾದಂತಹ ಮಾರ್ಗವನ್ನು ಮಾಡಿಕೊಂಡಿದ್ದಕ್ಕೆ ಇರಾನ್ ಅನುಮತಿ ಇಲ್ಲದೆ ಯಾವುದೇ ಮಾರ್ಗವೂ ಕೂಡ ಅಪಾಯಕಾರಿ ಅಂತ ಅವರೊಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಇದು ಆಗಿದ್ದ ಬೆಳವಣಿಗೆ. ಇದಾದ ನಂತರ ಹಾರ್ಮುಜ್ ಜಲಸಂಧಿಯ ಒಪ್ಪಂದ ವಿಚಾರ, ಪ್ರತ್ಯೇಕವಾಗಿ 2-3 ಮಾರ್ಗಗಳನ್ನು ನಡೆಸುವಂತಹ ಬದಲು ಇರಾನ್ ಮತ್ತು ಒಮಾನ್ ಸೇರಿಕೊಂಡು ಒಂದೇ ಸಮನ್ವಯದ ದ್ವಿಮುಖ ಮಾರ್ಗವನ್ನು ರೂಪಿಸೋಣ. ಅವುಗಳ ಮುಖಾಂತರ ಒಂದು ಮಾರ್ಗದ ಮುಖಾಂತರ ಆಗಮನ ಆಗಲಿ, ಮತ್ತೊಂದು ಮಾರ್ಗದ ಮುಖಾಂತರ ನಿರ್ಗಮನ ಆಗಲಿ ಅಂತ ಯಾರ್ಯಾರು ಮಾತನಾಡಿದ್ರು? ಒಮಾನ್ ಮತ್ತು ಇರಾನ್ ಅವರು ಮಾತುಕತೆಯನ್ನು ನಡೆಸುವ ಪ್ರಯತ್ನವನ್ನು ಮಾಡಿದರು. ಹಾಗಾದರೆ ಆಗಮನ ಎಲ್ಲಿ ಆಗುತ್ತೆ? ಪರ್ಷಿಯನ್ ಕೊಲ್ಲಿಯ ಒಳಗೆ ಪ್ರವೇಶ ಮಾಡುವಂತಹ ಎಲ್ಲ ಹಡಗುಗಳು ಇರಾನ್ ನಿಯಂತ್ರಣದ ಜಲಪ್ರದೇಶದ ಮುಖಾಂತರ ಒಳಗಡೆ ಬರುತ್ತೆ. ಎಲ್ಲಿ ಎಕ್ಸಿಟ್ ಆಗುತ್ತೆ? ಪರ್ಷಿಯನ್ ಕೊಲ್ಲಿಯಿಂದ ಹೋಗುವಂಥ ಎಲ್ಲ ವಾಣಿಜ್ಯ ಹಡಗುಗಳು ಒಮಾನ್ ನಿಯಂತ್ರಿತ ಜಲಪ್ರದೇಶದ ಮಾರ್ಗವನ್ನು ಬಳಸಿಕೊಂಡು ಹೊರ ಹೋಗೋದಕ್ಕೆ ಉಭಯ ದೇಶಗಳ ನಡುವೆ ಮಾತುಕತೆಯಾಗಿದೆ. ಇದರ ಬಗ್ಗೆ ಇರಾನ್ ವಿದೇಶಾಂಗ ಇಲಾಖೆಯ ಉಪಸಚಿವ ಕಾಜೆಮ್ ಘರಿಪಾದಿ ಒಂದು ಹೇಳಿಕೆಯನ್ನು ಕೊಟ್ಟರು. ಇದು 2-3 ತಿಂಗಳ ಅವಧಿಯ ತಾತ್ಕಾಲಿಕ ವ್ಯವಸ್ಥೆಯಾಗಿದೆ. ಇರಾನ್ನ ಉನ್ನತ ನಾಯಕತ್ವದ ಅಂತಿಮ ಅನುಮೋದನೆಗಾಗಿ ಎಲ್ಲವನ್ನೂ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಉಭಯ ದೇಶಗಳ ನಡುವೆ ಒಪ್ಪಂದ ಆಗ್ತಾ ಇದೆಯಲ್ಲ, ಅಲ್ಲಿ ಒಂದು ಟ್ವಿಸ್ಟ್ ಇದೆ.
ಅವ್ರು ಇಷ್ಟು ದಿನಗಳ ಕಾಲ ನಾವು ಟೋಲ್ ವಿಧಿಸ್ತೀವಿ ಅಂತ ಹೇಳ್ತಿದ್ರಲ್ಲ, ಟೋಲ್ ಬದಲಾಗಿ ಸೇವಾ ಶುಲ್ಕ ಅನ್ನುವ ಹಂತಕ್ಕೆ ಬಂದಿದ್ದಾರೆ. ಇದನ್ನು ಅಮೆರಿಕ ಒಪ್ಪಿಕೊಳ್ಳುವ ಹಂತಕ್ಕಿಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದೆ, ಈ ಒಪ್ಪಂದದ ವಿರುದ್ಧ ಅಮೆರಿಕ ಒಂದು ಹೇಳಿಕೆ ಕೊಟ್ಟಿದೆ. ಏನಿದು? ಒಮಾನ್ ನನ್ನ ಜೊತೆಗೆ ಮಿತ್ರತ್ವವನ್ನು ಬಯಸಿ ಪ್ರತ್ಯೇಕ ಮಾರ್ಗವನ್ನು ಮಾಡಿಕೊಂಡಿತ್ತು. ಆದರೆ ಇವತ್ತು ಇರಾನ್ನ ಜೊತೆಗೆ ಕೈ ಜೋಡಿಸುವ ಮುಖಾಂತರ ಹಾರ್ಮುಜ್ ಜಲಸಂಧಿ ನೇರವಾಗಿ ಇರಾನ್ ತೆಕ್ಕೆಗೆ ಹೋಗುವಂತೆ ಅದರ ಪಕ್ಕದ ದೇಶವಾಗಿರುವಂತಹ ಒಮಾನ್ ಕೂಡ ಬಯಸ್ತಾ ಇದೆ ಅಂತ ಯಾರ ವಿರುದ್ಧ ಕಿಡಿಕಾರೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ? ಒಮಾನ್ ವಿರುದ್ಧ ಕಿಡಿಕಾರೋ ಪ್ರಯತ್ನವನ್ನು ಮಾಡಿದೆ. ಈ ಎಲ್ಲದರ ನಡುವೆಯೂ ಕೂಡ ಇವರು ಒಪ್ಪಂದಕ್ಕೆ ಬಂದಿದ್ದಾರಂತೆ. ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಅಮೆರಿಕ ರಾಜತಾಂತ್ರಿಕ ನಿಲುವಿನ ಬಗ್ಗೆ ಚರ್ಚೆ. ಇರಾಕ್ನ ಫ್ಲೈಕ್ ಬಾಗ್ದಾ ಸಂಸ್ಥೆ ಮೇಲಿದ್ದಂಥ ಭಯೋತ್ಪಾದನಾ ವಿರೋಧಿ ನಿರ್ಬಂಧವನ್ನು ಅಮೆರಿಕಾದವರು ಹಿಂಪಡೆದು ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ನಿರ್ಬಂಧವನ್ನು ಹೇರಲಾಗಿತ್ತು. ಬಾಗ್ದಾದ್ ಸಂಸ್ಥೆ ಮೇಲೆ, ಬಾಗ್ದಾದ್ ಸಂಸ್ಥೆಯ ಮೇಲೆ ಭಯೋತ್ಪಾದನೆ ಅನ್ನುವಂತಹ ಕಾರಣಕ್ಕಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಸಂಸ್ಥೆಯ ಮೇಲೆ ನಿರ್ಬಂಧ ರದ್ದಾದರೂ ಆಪಾದಿತ ಮಾಲೀಕ ಬಶೀರ್ ಅಲ್ ಶಬ್ಬಾನಿ ಮೇಲೆ ಈ ನಿರ್ಬಂಧ ಸದ್ಯಕ್ಕೆ ಮುಂದುವರೆದಿದೆ. ಯಾವ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಬಂಧ ಇತ್ತು? ಅಮೆರಿಕದ ಹಣಕಾಸು ಇಲಾಖೆ ಇರಾಕ್ನ ಖಾಸಗಿ ವಿಮಾನ ಸಂಸ್ಥೆಯಾದಂಥ ಫ್ಲೈಕ್ ಬಾಗ್ದಾದ್ನ ಮೇಲಿದ್ದಂಥ ಭಯೋತ್ಪಾದನೆ ವಿರೋಧಿ ನಿರ್ಬಂಧಗಳನ್ನು ಅಧಿಕೃತವಾಗಿ ಹಿಂಪಡೆದು 2024ರಲ್ಲಿ ಒಂದು ಘಟನೆ ಆಯಿತು. 2024ರಲ್ಲಿ ಈ ನಿರ್ಬಂಧವನ್ನು ಹೇರುವುದಕ್ಕೆ ಕಾರಣ ಆಗಿತ್ತು. ನಿಮಗೆ ಒನ್ಸ್ ಅಗೇನ್ 2023ರ ಗಾಜಾ ಮತ್ತು ಇಸ್ರೇಲ್ ನಡುವಿನ ಕಾದಾಟಕ್ಕೆ ಬನ್ನಿ ನೀವು. ಇಸ್ರೇಲ್ ಮತ್ತು ಗಾಜಾ ನಡುವೆ ಯುದ್ಧ ಆಯಿತು 2023 ಅಕ್ಟೋಬರ್ ತಿಂಗಳಲ್ಲಿ. ಈ ಯುದ್ಧದ ಸಮಯದಲ್ಲಿ ಈ ವಿಮಾನಯಾನ ಸಂಸ್ಥೆ ಇದೆಯಲ್ಲ, ಅವರು ಗಾಜಾದವರಿಗೆ ಸಹಾಯವನ್ನು ಮಾಡಿದ್ರು, ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಎನ್ನುವಂಥ ಗಂಭೀರ ಆರೋಪ ಇರಾನ್ ಮೇಲೆ ಇತ್ತು. ಏನೇನಾಯ್ತು ನೋಡಿ ನೀವು. ಕುದ್ಸ್ ಫೋರ್ಸ್ ಮತ್ತು ಇರಾಕ್ನಲ್ಲಿರುವಂತಹ ಇರಾನ್ ಬೆಂಬಲಿತ ಸಶಸ್ತ್ರ ಮಿಲಿಟರಿ ಗುಂಪುಗಳಿಗೆ ಫ್ಲೈಕ್ ಬಾಗ್ದಾದ್ ವಿಮಾನಗಳ ಮುಖಾಂತರ ಕಾನೂನು ಬಾಹಿರವಾಗಿ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದ್ರು, ಯುದ್ಧ ಸಾಮಗ್ರಿಗಳನ್ನು ಕೊಡ್ತಾ ಇದ್ರಂತೆ, ಸುಧಾರಿತ ಗ್ರೆನೇಡ್ಗಳನ್ನು ಕೂಡ ಕೊಡ್ತಾ ಇದ್ರು ಅನ್ನುವಂಥದ್ದು ಒಂದು ಆರೋಪ. ಎರಡನೇದ್ದು, ಸಿರಿಯಾ ಮತ್ತು ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮತ್ತು ಸಿರಿಯಾದ ಗಡಿ ಪ್ರದೇಶದ ಮುಖಾಂತರ ಹೆಜ್ಬುಲ್ಲಾದವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದಕ್ಕೆ, ಇಸ್ರೇಲ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇರಾನ್ ಬೆಂಬಲಿತ ಅದು ಹೆಜ್ಬುಲ್ಲಾದವರಾಗಿರ್ಬೋದು, ಹಮಾಸ್ನವರಾಗಿರ್ಬೋದು, ಇವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮತ್ತು ಕ್ರಾಂತಿಕಾರಿ ಪಡೆಯ ಸಿಬ್ಬಂದಿಗಳನ್ನು ಈ ಫ್ಲೈಟ್ನ ಮುಖಾಂತರ ಅವರು ಕಳಿಸ್ತಾ ಇದ್ರು, ಈ ಖಾಸಗಿ ವಿಮಾನಗಳ ಮುಖಾಂತರ ಕಳಿಸ್ತಾ ಇದ್ದಿದ್ದು ಅನ್ನೋದು ಅಮೆರಿಕದ ಎರಡನೇ ಆರೋಪ ಆಗಿತ್ತು. ಮೂರನೇ ಆರೋಪ, ಗಂಭೀರವಾದಂಥ ಆರೋಪ ಏನು ಅಂತ ಹೇಳಿದ್ರೆ, ವಾಣಿಜ್ಯ ವಿಮಾನದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಇರಾನ್ ಮತ್ತು ಇರಾಕ್ ನಡುವೆ ಅಕ್ರಮ ಹಣ ಮತ್ತು ನಿಷೇಧಿತ ವಸ್ತುಗಳ ಕಳ್ಳ ಸಾಗಾಣೆಗೆ ಈ ವಿಮಾನಯಾನ ಸಂಸ್ಥೆಗಳನ್ನು ಇವರು ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋ ಆರೋಪವನ್ನು ಅಮೆರಿಕಾದವರು ಮಾಡಿದ್ರು. ಇದು ಗಮನಿಸಬೇಕಾದ ಸಂಗತಿ. ಎಲ್ಲದರ ನಡುವೆ ಇರಾಕ್ ಮತ್ತು ಸಿರಿಯಾದಲ್ಲಿರುವಂಥ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆಸ್ತಾ ಇದ್ದಂಥ ಉಗ್ರಗಾಮಿ ಗುಂಪುಗಳು ಯಾರು? ಉದಾಹರಣೆಗೆ ಕತೈಬ್ ಹೆಜ್ಬುಲ್ಲಾ. ನಾವು ಇದ್ರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಕತೈಬ್ ಹೆಜ್ಬುಲ್ಲಾ ಎನ್ನುವಂತಹ ಒಂದು ಸಂಘಟನೆ ಇರಾಕ್ನ ಅಧಿಕೃತ ಸೇನೆಯಾಗಿ PMF ಅಂತ ನಾನು ಅವತ್ತೇನು ಹೇಳಿದೆ, ಆ ಸೇನೆ ಇದರ ಒಂದು ಭಾಗ. ಅದು ಅವರು ಹೆಂಗೆ ಇರಾಕ್ನಲ್ಲಿರುವಂತಹ ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ರು, ಅದಕ್ಕೆ ಇರಾನ್ ಈ ಅಂತಾರಾಷ್ಟ್ರೀಯ ವಿಮಾನ ಸಂಸ್ಥೆಯನ್ನು ಬಳಕೆ ಮಾಡಿಕೊಂಡು ಹೆಂಗೆ ಸಹಾಯವನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರವಾದಂಥ ಆರೋಪಗಳನ್ನು ಇಟ್ಟಿದ್ರು. ಈಗ ಉದಾಹರಣೆಗೆ ನಾನು ಆವಾಗಲೇ ಹೇಳಿದೆ, ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ಅಥವಾ ಇಸ್ರೇಲ್ ಮತ್ತು ಗಾಜಾ ಪಟ್ಟಿಯ ನಡುವೆ ದೊಡ್ಡ ಮಟ್ಟದ ಹೋರಾಟ ಶುರುವಾಗಿತ್ತು ಅಕ್ಟೋಬರ್ 2023ರಲ್ಲಿ. ಅವಾಗ ಏನು ಮಾಡಿದ್ರು ವಿಮಾನಯಾನ ಸಂಸ್ಥೆಯವರು? ಸಿರಿಯಾದ ಕಡೆಗೆ ಇರಾನ್ ಬೆಂಬಲಿತ ನೂರಾರು ಹೋರಾಟಗಾರರನ್ನು ತುರ್ತಾಗಿ ರವಾನೆ ಮಾಡೋದಕ್ಕೆ ಫ್ಲೈಕ್ ಬಾಗ್ದಾದ್ ಸಂಸ್ಥೆ ತನ್ನ ನಿಯಮಿತ ವೇಳಾಪಟ್ಟಿಯನ್ನು ಬದಲಾವಣೆ ಮಾಡಿಕೊಂಡು ಚಾರ್ಟರ್ಡ್ ವಿಮಾನಗಳನ್ನು ಕಾರ್ಯಾಚರಣೆ ಮಾಡಿತ್ತಂತೆ. ಇದು ಅಮೆರಿಕಾದಕ್ಕೆ ಬಂದಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ಈ ಎಲ್ಲ ಆರೋಪದ ಕಾರಣಕ್ಕಾಗಿ ಭಯೋತ್ಪಾದನೆ ಎನ್ನುವಂಥ ಪಟ್ಟವನ್ನು ಈ ಸಂಸ್ಥೆ ಕೊಟ್ಟಿದ್ರು. ಹಾಗಾದರೆ ವಾಪಸ್ ಯಾಕೆ ಪಡೆದ್ರು? ಇದಕ್ಕೆ ಕಾರಣಗಳಿದೆ. 2-3 ಕಾರಣಗಳು ಸಹಜವಾಗಿದೆ. ಏನು 2-3 ಕಾರಣಗಳು ಅಂತ ಹೇಳಿದರೆ, ಆ ಸಂಸ್ಥೆಯವರು ತಮ್ಮ ಸಂಪೂರ್ಣ ಕಾರ್ಯಾಚರಣೆಯನ್ನು ಸರಿಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ನಾವು ವಾಪಸ್ ಪಡಿಸ್ಕೊಂಡಿದ್ದೀವಿ ಅಂತ ಒಂದು ಅಮೆರಿಕ ಹೇಳ್ತಾ ಇರೋದು. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ. ಅಮೆರಿಕಾದಲ್ಲಿ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ ಅನ್ನುವಂಥದ್ದು ಒಂದು ಸಂಸ್ಥೆ ಇದೆ. ಅವರೇನು ಮಾಡ್ತಾರೆ, ಯಾವ ಸಂಸ್ಥೆಯ ವಿರುದ್ಧ ಇಂಥದ್ದೊಂದು ನಿರ್ಬಂಧಗಳನ್ನು ಹೇರಿರ್ತಾರಲ್ಲ, ಆ ನಿರ್ಬಂಧ ಹೇರಿದಾಗ ಆ ಸಂಸ್ಥೆ ಹೇಗೆ ನಡೆದುಕೊಳ್ಳುತ್ತೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಒಬ್ಬ ಕಳ್ಳನನ್ನು ಜೈಲಿಗೆ ಹಾಕೋದು, ಸನ್ನಡತೆ ಆಧಾರದ ಮೇಲೆ ಹೊರಗಡೆ ಕರ್ಕೊಂಬರೋದು, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಈಗ ಅಬ್ಸರ್ವೇಷನ್ ಪೀರಿಯಡ್ ಆದ ನಂತರ ಏನಾದರೂ ಸರಿದಾರಿಗೆ ಬರ್ತಾ ಇದ್ದಾರೆ ಅಂತ ಅಮೆರಿಕಕ್ಕೆ ಏನಾದರೂ ಗೊತ್ತಾದಾಗ ಅದನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಸಂಸ್ಥೆಯ ಮೇಲಿನ ಈ ನಿರ್ಬಂಧವನ್ನು ವಾಪಸ್ ತೆಗೆದುಕೊಂಡರೂ ಕೂಡ ವ್ಯಕ್ತಿಯ ಮೇಲೆ ನಿರ್ಬಂಧ ಇದೀಗ ಕಂಟಿನ್ಯೂ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಹಳೆಯ ಸುದ್ದಿ ಇದು, ಅಥವಾ ಪದೇ ಪದೇ ಚರ್ಚೆ ಆಗ್ತಾ ಇರುವಂಥ ವಿಚಾರ, ಮೋಸ್ತಬಾ ಖಮೇನಿ ಎಲ್ಲಿದ್ದಾರೆ, ನಾಪತ್ತೆ ಆಗಿದ್ದಾರಾ, ಬದುಕಿದ್ದಾರಾ, ಎಲ್ಲಿದ್ದಾರೋ ಅನ್ನುವಂಥ ಸುದ್ದಿ.
ಇದೇ DNAಯಲ್ಲಿ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಅಲಿ ಖಮೇನಿ ಅವರ ನಂತರ ಅವರ ಮಗ ಮೋಸ್ತಬಾ ಖಮೇನಿ ಅಧಿಕಾರ ವಹಿಸಿಕೊಂಡ್ರು. ಮಾರ್ಚ್ ತಿಂಗಳಲ್ಲಿ 28ಕ್ಕೆ ದಾಳಿ, ಫೆಬ್ರವರಿ 28ಕ್ಕೆ, ಮಾರ್ಚ್ ಮೊದಲ ವಾರದಲ್ಲಿ ಅಧಿಕಾರ, ಸರ್ವೋಚ್ಚ ನಾಯಕನಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಲ್ಲಿ ಇವರ ಪತ್ನಿಯ ಒಂದು ಪುಟ್ಟ ಮಗು, ಇವರ ತಂದೆ, ಸಹೋದರಿ, ಮಾವ ಎಲ್ಲರೂ ಕೂಡ ತೀರ್ಕೊಂಡಿದ್ದನ್ನು ನೋಡಿದ್ವಿ. ಈ ತೀರ್ಕೊಂಡ ನಂತರವೂ ಕೂಡ ಈ ವ್ಯಕ್ತಿಯೂ ಕೂಡ ಗಾಯಗಳಾಗಿತ್ತು ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಎಲ್ಲದರ ನಡುವೆ ಈ ವ್ಯಕ್ತಿ ಎಲ್ಲಿದ್ದಾರೆ ಏನು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ನ ಈ CIA, ಅಮೆರಿಕದ್ದು ಮತ್ತು ಇಸ್ರೇಲ್ನ ಮೊಸಾದ್ನವರು ಈ ವ್ಯಕ್ತಿಯನ್ನು ಹುಡುಕಾಟ ಮಾಡ್ತಾ ಇದ್ದರು. ಮಾರ್ಚ್ 8ನೇ ತಾರೀಕಿಗೆ ಅಧಿಕಾರವನ್ನು ವಹಿಸಿಕೊಂಡ್ರು. ಈ ವ್ಯಕ್ತಿ ಯಾವುದೋ ಒಂದು ಪರ್ವತದ ಕೆಳಗೆ ಇರಾನ್ನವರು ನಿರ್ಮಾಣ ಮಾಡಿರುವಂತಹ ಭೂಗತ ಕೇಂದ್ರಗಳೇನಿರುತ್ತಲ್ಲ ಅಲ್ಲಿ ಭೂಗತ ಬಂಕರ್ನಲ್ಲಿ ವಾಸ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿಗಳನ್ನು ಅನೇಕ ಬಾರಿ ನಾವು ನೋಡಿದ್ದೀವಿ. ಎಲ್ಲದರ ನಡುವೆ ಯಾವ ಗುಪ್ತಚರ ಇಲಾಖೆಗೂ ಮತ್ತು ಯಾವ ಈ ಮೊಸಾದ್ ಆಗಿರ್ಬೋದು, CIA, ಅಮೆರಿಕ ಮತ್ತು ಇಸ್ರೇಲ್ನ ಕಣ್ಣಿಗೆ ಸಿಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಡಿಜಿಟಲ್ ಬ್ಲಾಕ್ಔಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅನೇಕ ಬಾರಿ ಹೇಳಿದ್ದೀವಿ. ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮೋಸ್ತಬಾ ಖಮೇನಿ ಬಳಕೆ ಮಾಡ್ತಾ ಇಲ್ಲ. ಅದು ಮೊಬೈಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇಂಟರ್ನೆಟ್ ಬಳಕೆ ಆಗಿರ್ಬೋದು, ಯಾವುದನ್ನು ಕೂಡ ಈ ವ್ಯಕ್ತಿ ಬಳಕೆ ಮಾಡ್ತಾ ಇಲ್ಲ. ಇದರ ಹೊರತಾಗಿ ನಂಬಿಕಸ್ಥ ರಾಜತಾಂತ್ರಿಕ ಅಧಿಕಾರಿಗಳು ಯಾರು ಇರಾನ್ನಲ್ಲಿದ್ದಾರೆ ಅವರ ಜೊತೆಗೆ ಮಾತ್ರ ಕಮ್ಯುನಿಕೇಷನ್ ಇದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದವರು ಕೂಡ ಒಂದು ಆರೋಪ ಮಾಡಿದ್ರು, ಆ ವ್ಯಕ್ತಿಯೇ ಬದುಕಿಲ್ಲ, ಹತರ ಆಗಿದ್ದಾರೆ ಅಂತ. ಇದರ ಜೊತೆಗೆ ಒಂದು ಸುದ್ದಿ ಬಂದಿತ್ತು, ರಷ್ಯಾದ ಮಾಸ್ಕೋದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ನಿವಾಸದ ಕಡೆಗೆ ಇವರಿಗೆ ಅತ್ಯುನ್ನತವಾದಂಥ ಚಿಕಿತ್ಸೆಯನ್ನು ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅತ್ಯಂತ ಬರ್ಬರವಾಗಿಯೂ ಕೂಡ ಇವರ ಮೇಲೆ ದಾಳಿಗಳಾಗಿತ್ತು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಇದೇ ಕಾರಣಕ್ಕಾಗಿ ಇವರ ತಂದೆ ಅಯತಲ್ಲಾ ಅಲಿ ಖಮೇನಿಯವರ ಅಂತ್ಯಕ್ರಿಯೆ ಆಯ್ತಲ್ಲ ಜುಲೈ 9ನೇ ತಾರೀಕು ಕಳೆದ ತಿಂಗಳ, ಅಲ್ಲಿಯೂ ಕೂಡ ಇವರು ಭಾಗವಹಿಸದೇ ಇದ್ದಿದ್ದನ್ನು ನಾವೆಲ್ಲ ಗಮನಿಸಿದ್ದನ್ನು ನೋಡಿದ್ದೀವಿ. ತಂದೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಒಬ್ಬ ವ್ಯಕ್ತಿಯ ಫೋಟೋ ಎಲ್ಲ ವೈರಲ್ ಆಗಿತ್ತು, ಮುಖಕ್ಕೆ ಮಾಸ್ಕ್ ಹಾಕಿದ್ರು, ಇವರೇ ಬಂದುಬಿಟ್ಟಿದ್ದಾರೆ ಅಂತ ಸುದ್ದಿ ಆಗಿತ್ತು. ಆದರೆ ಆ ದಾಳಿಯಲ್ಲಿ ಹತರಾಗಿದ್ದಂಥ ಆ ಕುಟುಂಬದ ಮತ್ತೊಂದು ಕುಡಿ ಅನ್ನುವಂತೆಲ್ಲವೂ ಕೂಡ ಚರ್ಚೆ ಆಗಿದ್ದು ನೋಡಿದ್ವಿ. ಹೀಗಾಗಿ ಇವರು ನಾಪತ್ತೆ ಇದಾರೋ ಏನು ಎತ್ತ ಅನ್ನೋದು ಕೂಡ ನಮಗೆಲ್ಲ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ. ಇದೀಗ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಇದ್ದಾರೆ, ಅವರ ಉಪಸ್ಥಿತಿಯೇ ಇರಾನ್ಗೆ ಒಂದು ದೊಡ್ಡ ಶಕ್ತಿಯಾಗಿದೆ, ಅವರು ಇರುವಂಥದ್ದೇ ಇರಾನ್ಗೆ ದೊಡ್ಡ ಮಟ್ಟದ ಶಕ್ತಿಯಾಗಿದೆ, ಅವರ ಅವರು ಕೊಡ್ತಾ ಇರುವಂತಹ ಸಲಹೆ ಸೂಚನೆಗಳ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಅಂತ ಇದೀಗ ಯಾರು ಹೇಳ್ತಾ ಇರೋದು, ಇರಾನ್ನ ಅಧ್ಯಕ್ಷ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲದರ ನಡುವೆ ನಾನು ಅವಾಗಲೇ ಹೇಳಿದೆ, ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬಳಕೆ ಮಾಡ್ತಾ ಇಲ್ಲ, ಯಾರ ಕಣ್ಣಿಗೂ ಕೂಡ ಕಾಣದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಇದೀಗ ಅಮೆರಿಕ ಮತ್ತು ಇಸ್ರೇಲ್ನ ವಿರುದ್ಧ ಇದೇ ಮೋಸ್ತಬಾ ಖಮೇನಿ ಪತ್ರ ಚಳುವಳಿಯನ್ನು ಮಾಡ್ತಾ ಇರೋದು, ಪತ್ರದ ಮುಖಾಂತರ ವ್ಯವಹಾರಗಳನ್ನು ಕೊಡ್ತಾ ಇರೋದು ನೋಡ್ತಾ ಇದ್ವಿ. ಇದರ ಜೊತೆಗೆ ಈ ಹಿಂದೆ ಅದು ರಂಜಾನ್ ಸಮಯದಲ್ಲಿ ಬೇರೆ ಬೇರೆ ಶಿಯಾ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಅವರು ಕೆಲವೊಂದಿಷ್ಟು ಸಂಭಾಷಣೆಗಳನ್ನು ಹೊರಬಿಟ್ಟಿದ್ದನ್ನು ನೋಡಿದ್ವಿ. ಅದರಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ವಿರುದ್ಧ ಇವರು ಮಾತನಾಡಿದಂತಹ ರೀತಿ, ಅಂದರೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅನ್ನುವಂತಹ ಒಂದು ಗಾಢವಾದ ನಂಬಿಕೆ ಮತ್ತು ಇಡೀ ದೇಶದ ಜನರನ್ನು ಎಚ್ಚರಿಸ್ತಾ ಇದ್ದಂತಹ ರೀತಿಯನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇವೆಲ್ಲದರ ನಡುವೆ ಮೋಸ್ತಬಾ ಖಮೇನಿ ನಾಪತ್ತೆ ಆಗಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೂಡ ಇದೆ. ಹೀಗಾಗಿ ಎಲ್ಲಿದ್ದಾರೆ, ಏನು ಎತ್ತ, ಇದ್ರ ಬಗ್ಗೆ ಇರಾನ್ ಕೂಡ ಒಂದು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಬಟ್ ಜಾಗತಿಕ ರಾಜತಾಂತ್ರಿಕರು ಅಥವಾ ತಜ್ಞರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮೋಸ್ತಬಾ ಖಮೇನಿ ಇಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗೆ ಕೊಡ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಮತ್ತಷ್ಟು ನಂಬಿಕೆಯನ್ನು ಕುಸಿಯುವಂತೆ ಮಾಡೋದು. ಜನರು ಇರಾನ್ನ ವಿರುದ್ಧ, ಅಂದರೆ ಇರಾನ್ ಸರ್ಕಾರದ ವಿರುದ್ಧ, ಇರಾನ್ ರಾಜಪ್ರಭುತ್ವದ ವಿರುದ್ಧ ಮತ್ತಷ್ಟು ದಂಗೆ ಏಳುವಂತೆ ಮಾಡೋದಕ್ಕೆ ಇದೊಂದು ಎಲ್ಲವೂ ಕೂಡ ಹರಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ ವಿಚಾರ. ಇವೆಲ್ಲದರ ನಡುವೆ ಕೆಂಪು ಸಮುದ್ರದಲ್ಲಿ ಹೌತಿ ಆರ್ಭಟ, ಬಾಬ್ ಎಲ್ ಮಂದೇಬ್ ಎನ್ನುವಂತಹ ಒಂದು ಪ್ರದೇಶದ ಮುಖಾಂತರ ಇದೇ ಸೌದಿ ಅರೇಬಿಯಾದವರು ತೈಲವನ್ನು ರಫ್ತು ಮಾಡ್ತಾ ಇದ್ರು. ಆ ಬಾಬ್ ಎಲ್ ಮಂದೇಬನ್ನು ಬಂದ್ ಮಾಡುವ ಮುಖಾಂತರ ಸೌದಿಗಳಿಗೆ ಏಟ್ ಕೊಡೋ ಪ್ರಯತ್ನವನ್ನು ಹೌತಿಗಳು ಮಾಡಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೀವಿ. ಯಮನ್ನ ಹೌತಿ ಬಂಡುಕೋರರಿಂದ ಕೆಂಪು ಸಮುದ್ರದಲ್ಲಿ ಸೌದಿ ತೈಲ ಟ್ಯಾಂಕರ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯಾಗಿದೆ. ಎಡನ್ ಕೊಲ್ಲಿಯಲ್ಲಿ ಸಾಕ್ತಾ ಇದ್ದಂಥ ಹಡಗುವೊಂದರ ಮೇಲೆ ಭಾರೀ ಸ್ಫೋಟ ಸಂಭವಿಸಿರುವುದಾಗಿ UKMTUನಿಂದ ಎಲ್ಲ ದೃಢ ಆಗಿದೆ. ಬಾಬ್ ಎಲ್ ಮಂದೇಬ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಹೌತಿಗಳು ಮುಚ್ಚಿದ್ದಾರೆ. ಅದು ಹೆಚ್ಚು ಕಡಿಮೆ ಕಳೆದ 15 ದಿನಗಳಾಗ್ತಾ ಬಂತು ಆ ಪ್ರಕ್ರಿಯೆಯನ್ನು ಅವರು ಮಾಡಿ. ಸೌದಿ ಅರೇಬಿಯಾದ ತೈಲ ಟ್ಯಾಂಕರ್ಗಳ ಮೇಲೆ ಸರಣಿ ಕ್ಷಿಪಣಿ ದಾಳಿಯಾಗಿದೆ. ಹೌತಿ ಉಗ್ರರು 24 ಗಂಟೆಗಳಲ್ಲಿ 2 ಬೃಹತ್ ತೈಲ ಟ್ಯಾಂಕರ್ಗಳನ್ನೆಲ್ಲ ಗುರಿಯಾಗಿಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡಿದ್ದಾರೆ. NCCF ವಫಾ ಹಡಗಿದು ಕೆಂಪು ಸಮುದ್ರದ ಉತ್ತರದ ಭಾಗದಲ್ಲಿ ಸೌದಿಯ ಪ್ರಮುಖ ಬಂದರು ನಗರಿ ಯಾನ್ಬು ಎನ್ನುವಂತಹ ಒಂದು ಕರಾವಳಿಯ ಬಳಿ ತೈಲ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಡೈಸಿ ಹಡಗು ಗಲ್ಫ್ ಆಫ್ ಎಡನ್ ಜಲ ಪ್ರದೇಶದಲ್ಲಿ ಈ ಹಡಗಿನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ.
ಹಾನಿಗೊಳಗಾದಂಥ ಹಡಗು ತನ್ನ ಪ್ರಯಾಣವನ್ನೆಲ್ಲ ಅರ್ಧಕ್ಕೆ ಮೊಟಕುಗೊಳಿಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಒಟ್ಟು ಅಂದರೆ ಕಳೆದ ಹೆಚ್ಚುಕೊಂಡು ನಾನು ಆವಾಗಲೇ ಹೇಳಿದೆ, ಈ ಹೌತಿಗಳು ಬಾಬೆಲ್ ಮಂದೇಬ್ ಮತ್ತು ಒಟ್ಟಾರೆ ಕೆಂಪು ಸಮುದ್ರವನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಂಡು ಹೆಚ್ಚು ಕಡಿಮೆ ಒಂದು ವಾರ ಆಗ್ತಾ ಬಂತು. ಈ ಒಂದು ವಾರದಲ್ಲಿ 9 ಸೌದಿಯ ಹಡಗುಗಳ ಮೇಲೆ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಈ ಬಾಬೆಲ್ ಮಂದೇಬ್ ಅಂತ ನಾವು ಅನೇಕ ಬಾರಿ ಮಾತನಾಡ್ತೇವೆ. ಏನಿದು ಬಾಬೆಲ್ ಮಂದೇಬ್? ಕಣ್ಣೀರಿನ ದ್ವಾರ ಅಂತ ಕರೀತಾರೆ. ಇದನ್ನು ಸ್ವಲ್ಪ ಕಂಪೇರ್ ಮಾಡೋಣ ನಾವೀಗ. ಕಣ್ಣೀರಿನ ದ್ವಾರ ಅಂತ ಕರೀತಾರೆ ಇದನ್ನು. ಯಾಕೆ? ಪುರಾತನ ಕಾಲದಲ್ಲಿ ಈ ಬಾಬೆಲ್ ಮಂದೇಬ್ ಎನ್ನುವಂತಹ ಪ್ರವೇಶ ದ್ವಾರದಲ್ಲಿ ಅನೇಕ ಅಪಘಾತಗಳು ಸಂಭವಿಸ್ತಾ ಇತ್ತಂತೆ. ಹಡಗುಗಳ ಅಪಘಾತಗಳಾಗ್ತಾ ಇತ್ತು. ಹೀಗಾಗಿ ಅನೇಕ ಜನ ಸಾವು ನೋವಾಗ್ತಾ ಇತ್ತು, ಹಡಗುಗಳೆಲ್ಲ ತೇಲಿ ಹೋಗ್ತಾ ಇತ್ತು, ನೀರಿನ ಸೆಳೆತಕ್ಕಿಂದಾಗಿ ಇಂಥದ್ದೆಲ್ಲ ಅಪಘಾತಗಳಾಗ್ತಾ ಇತ್ತು ಅಂತ. ಆದರೆ ಅವತ್ತು ಹೇಗೆ ಕಣ್ಣೀರಿನ ದ್ವಾರವಾಗಿ ಪುರಾತನ ಕಾಲದಲ್ಲಿ ಬಾಬೆಲ್ ಮಂದೇಬ್ ಆಗಿತ್ತಲ್ಲ, ಇವತ್ತು ಅಕ್ಷರಶಃ ಸೌದಿ ಅರೇಬಿಯಾಗೆ ಹೌತಿಗಳ ಕಾರಣಕ್ಕಾಗಿ ಕಣ್ಣೀರಿನ ದ್ವಾರ ಆಗಿದೆ. ಬಿಕಾಸ್ ಇದೇ ಬಾಬೆಲ್ ಮಂದೇಬನ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ತೈಲ ಕಳಿಸುವ ಪ್ರಯತ್ನವನ್ನು ಸೌದಿ ಅರೇಬಿಯಾ ಮಾಡ್ತಾ ಇತ್ತು. ಹೇಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಒಂದೇ ಒಂದು ಹಡಗು ಇರಾನ್ನ ಬಂದರಿಗೆ ಬರಬಾರ್ದು, ಇರಾನ್ನ ಬಂದರಿನಿಂದ ಒಂದು ಹಡಗು ನಿರ್ಗಮನ ಆಗಬಾರ್ದು ಅಂತ ಹೇಗೆ ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ತನ್ನ ಒಟ್ಟಾರೆ ಪ್ರದರ್ಶನವನ್ನು ಮಾಡುವ ಪ್ರಯತ್ನವನ್ನು ಮಾಡಿತ್ತು, ಇದೀಗ ಹೌತಿಗಳು ಸೌದಿ ಅರೇಬಿಯಾದ ವಿರುದ್ಧ ಇಂಥದ್ದೊಂದು ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ನಾವು ಮೊನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಒಂದು 90 ದೇಶಗಳ ನೇತೃತ್ವದಲ್ಲಿ ಇದೇ ಸೌದಿ ಅರೇಬಿಯಾ ಒಂದು ಒಕ್ಕೂಟವನ್ನು ನಿರ್ಮಿಸಿಕೊಂಡು ಆ ಒಕ್ಕೂಟದ ಮುಖಾಂತರ ಈ ಹೌತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಆಲೋಚನೆಯನ್ನು ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಬೇರೆ ಬೇರೆ ದೇಶಗಳ ನೇತೃತ್ವಕ್ಕಾಗಿ ಅದೆಲ್ಲ ಬಯಸ್ತಾ ಇದೆ. ಅದು ಪಾಕಿಸ್ತಾನ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ನೇತೃತ್ವವನ್ನು ಕೇಳಿತ್ತು. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದ ನಡುವೆ ಜಾಗತಿಕ ಇಂಧನ ಮತ್ತು ಆರ್ಥಿಕ ಬಿಕ್ಕಟ್ಟು. ಸಹಜವಾಗಿ ಹೇಗೆ ಹಾರ್ಮುಜ್ ಜಲಸಂಧಿಯಿಂದ ದಿಗ್ಬಂಧನಗೊಳಗಾದಾಗ, ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಓಡಾಡದೇ ಇದ್ದಾಗ ಹೇಗೆ ನಾವು ಸಮಸ್ಯೆಯನ್ನು ಅನುಭವಿಸಿದ್ವಿ, ಅದೇ ರೀತಿಯಾಗಿ ಕೆಂಪು ಸಮುದ್ರಕ್ಕೂ ಕೂಡ ಇದು ಅಪ್ಲೈ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿಶ್ವದ 20% ತೈಲ ಮತ್ತು ಅನಿಲ ಸಾಗಣೆಯ ಹಾರ್ಮುಜ್ ಜಲಸಂಧಿ ಸಂಚಾರ ಬಂದಾಗಿದೆ. ಈ ಬಿಕ್ಕಟ್ಟಿನ ಪರಿಣಾಮವಾಗಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $80 ಆಸುಪಾಸಿಗೆ ಹೋಗಿದ್ದನ್ನು ನೋಡ್ತಾ ಇದ್ದೀವಿ. ಜಲಸಂಧಿ ಮುಚ್ಚಿರೋದ್ರಿಂದ ವಿಶ್ವದಾದ್ಯಂತ ಇಂಧನ ಮತ್ತು ಅಗತ್ಯ ವಸ್ತುಗಳ ಅಭಾವ, ಬೆಲೆ ಏರಿಕೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಮೆರಿಕ ಚುನಾವಣೆ ಹಿನ್ನೆಲೆ ಯುದ್ಧವನ್ನು ತಕ್ಷಣ ಅಂತ್ಯಗೊಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಮೇಲೆ ಒತ್ತಡ ಇದೆ. ನಾನು ಆವಾಗಲೇ ಹೇಳಿದೆ, 2 ವಿಚಾರ ಇದೆ. ಅಮೆರಿಕದ ಮಧ್ಯಂತರ ಚುನಾವಣೆ ಮತ್ತು ಒಂದು ಅಧ್ಯಕ್ಷೀಯ ಚುನಾವಣೆ ಆಗುತ್ತೆ. ಅಧ್ಯಕ್ಷೀಯ ಚುನಾವಣೆಯಾಗಿ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ಸರಿಯಾಗಿ 2 ವರ್ಷಗಳಿಗೆ ಅಲ್ಲಿ ಒಂದು ಮಧ್ಯಂತರ ಚುನಾವಣೆ ಆಗುತ್ತೆ. ಹೆಂಗೆ ನಮ್ಮ ರಾಜ್ಯಸಭೆಯಲ್ಲಿ ಸದಸ್ಯರ ಅವಧಿಗಳು, ನಮ್ಮ ಉದಾಹರಣೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರ ಅವಧಿ ಹೇಗೆ ಮುಕ್ತಾಯ ಆಗ್ತಾ ಹೋಗ್ತಾ ಇರುತ್ತೆ, ಅದೇ ರೀತಿಯಾಗಿ ಅಲ್ಲಿ ಮಧ್ಯಂತರ ಚುನಾವಣೆಯಲ್ಲಿ ಅಲ್ಲಿಯ ಸದಸ್ಯರ ಅವಧಿಯೂ ಕೂಡ ಮುಕ್ತಾಯ ಆಗ್ತಾ ಹೋಗುತ್ತೆ. ನೀವು ಸಹಜವಾಗಿ ಅಮೆರಿಕದ ಮಧ್ಯಂತರ ಚುನಾವಣೆ ಇತಿಹಾಸವನ್ನು ತೆಗೆದು ನೋಡಿದರೆ ಅದು ಸರ್ಕಾರದ ವಿರುದ್ಧವೇ ಮತ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ. ಸರ್ಕಾರದ ವಿರುದ್ಧವೇ ಮತ ಬಿದ್ದಿದೆ. ಉದಾಹರಣೆಗೆ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಇದೀಗ ಮಧ್ಯಂತರ ಚುನಾವಣೆಯನ್ನು ಎದುರಿಸುತ್ತೆ. ಈ ಮಧ್ಯಂತರ ಚುನಾವಣೆಯನ್ನು ಎದುರಿಸಿದಾಗಲೂ ಕೂಡ ಅವರ ಸರ್ಕಾರದ ವಿರುದ್ಧವೇ ಅಭಿಪ್ರಾಯಗಳು ಬರಬಹುದು ಎನ್ನುವಂಥ ದೊಡ್ಡ ಆತಂಕ ಇದೆ. ಇದಕ್ಕೆ 2-3 ಕಾರಣಗಳು ಸಹಜವಾಗಿ. ಒಂದು, ಅಮೆರಿಕಾಗೆ ಯುದ್ಧ ಬೇಕಾಗಿರಲಿಲ್ಲ, ಇಸ್ರೇಲ್ನ ಕಾರಣಕ್ಕಾಗಿ ಯುದ್ಧವನ್ನು ಮಾಡಿತು ಅಂತ. ಇರಾನ್ನ ವಿರುದ್ಧ ಈ ಹಿಂದೆ ಅನೇಕ ಬಾರಿ ಅಮೆರಿಕ ನೇರವಾಗಿ ಅಲ್ಲದೆ ಇದ್ದರೂ ಕೂಡ ಪರೋಕ್ಷವಾಗಿ ಸೋಲನ್ನು ಕಂಡಾಗಲೂ ಕೂಡ ಅದು ಆರ್ಥಿಕ ಕಾರಣಕ್ಕಾಗಿ, ರಾಜತಾಂತ್ರಿಕ ಕಾರಣಕ್ಕಾಗಿ. ಆ ಸುದ್ದಿಗೆ ನೆಕ್ಸ್ಟ್ ಸ್ಟೋರಿಗೆ ಬರ್ತೀನಿ. ಹೇಗೆ ಅಮೆರಿಕ ಇರಾನ್ ವಿರುದ್ಧ ತನ್ನ ಸೈಡನ್ನು ತೀರಿಸಿಕೊಳ್ಳೋದಕ್ಕೆ ಹೋಗಿ ನೀರುಂಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಾರಣಕ್ಕಾಗಿ ಯುದ್ಧವನ್ನು ಸ್ಥಗಿತ ಮಾಡಿ ನಾನೊಬ್ಬ ಶಾಂತಿ ದೂತ ಅಂತ ಪ್ರಿಡಿಕ್ಟ್ ಮಾಡಿಕೊಳ್ಳೋದಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಈ ಯುದ್ಧ ಸ್ಥಗಿತ ಆದರೆ ಅದು ಭಾರತದ ಆರ್ಥಿಕತೆ ಆಗಿರ್ಬೋದು, ಭಾರತದ ತೈಲ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏನಾಗುತ್ತೆ ನೋಡೋಣ.